ನಮಸ್ತೆ ಕರ್ನಾಟಕ ಸ್ನೇಹಿತರೆ, RCBಯ ಇವತ್ತಿನ ಪ್ರಮುಖ ಸುದ್ದಿಯೊಂದು ಬಂದಿದೆ. ಅದೇನಂತ ಹೇಳಿದ್ರೆ RCB ಹಾಗೂ ದಿಲ್ಲಿಯ ನಡುವೆ ಮುಂದಿನ ಪಂದ್ಯ ನಡೆಯಲಿಕ್ಕಿದೆ. ಸೊ RCBಯ ಮುಂದಿನ ಪಂದ್ಯ ಅಂತ ಹೇಳಿದ್ರೆ ಅದು ದಿಲ್ಲಿಯ ನಡುವೆ ಆಗಿರ್ತದೆ. ಸೊ ಈ ದಿಲ್ಲಿಯ ನಡುವಿನ ಪಂದ್ಯದಲ್ಲಿ RCB ಹಸಿರು ಜರ್ಸಿ ತೊಟ್ಟು ಆಡಲಿದೆ. ಸೊ ಗ್ರೀನ್ ಜರ್ಸಿಯ ಒಂದು ಕಾನ್ಸೆಪ್ಟ್ ಏನಿದೆ, ಅದು ಮುಂದಿನ ಮ್ಯಾಚ್ ಅಂದ್ರೆ ದಿಲ್ಲಿಯ ಜೊತೆಗಿನ ಮ್ಯಾಚ್ ನಲ್ಲಿ ಗ್ರೀನ್ ಜರ್ಸಿಯನ್ನು ತೊಟ್ಟು ನಮ್ಮ RCB ಈ ಮ್ಯಾಚ್ ಅನ್ನು ಆಡ್ಲಿಕ್ಕಿದೆ. ಈ ಗ್ರೀನ್ ಜರ್ಸಿ ತೊಟ್ಟು ಆಟ ಆಡಿದಂತಹ ಮ್ಯಾಚ್ ಗಳಲ್ಲಿ ನಮ್ಮ RCB ಗೆದ್ದಿದ್ದೇ ಕಡಿಮೆ ಬಾರಿ ಆಗಿರ್ತದೆ. ಸೊ ಸೋತಿದ್ದೇ ನಾವು ಜಾಸ್ತಿ ಆಗಿರ್ತೇವೆ. ಏನೋ ಗೊತ್ತಿಲ್ಲ, ನಮಗೂ ಮತ್ತು ಈ ಗ್ರೀನ್ ಜರ್ಸಿಗೆ ಆಗ್ ಬರಲ್ಲ ಅಂತ ಅನ್ಸುತ್ತೆ. ಸೊ ಅದರಿಂದ ನಮ್ಮ ಒಂದು ವಿನ್ನಿಂಗ್ ಪರ್ಸೆಂಟ್ ಏನಿದೆ ಅದು ತುಂಬಾನೇ ಕಮ್ಮಿ ಆಗಿದೆ ಈ ಗ್ರೀನ್ ಜರ್ಸಿಯಲ್ಲಿ. ಬಟ್ ನಮ್ಮ RCB ಈ ಮೂಲಕ ಜನರಲ್ಲಿ ಎನ್ವೈರ್ಮೆಂಟ್ ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಒಂದು ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದ್ರು ಮುಂಚೆನೆ. ಸೊ ಅದೇ ರೀತಿ ಈ ಒಂದು ಪದ್ಧತಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ ನಮ್ಮ RCB. ಸೊ ಇದರಿಂದ ಸ್ವಲ್ಪ ಮಟ್ಟಿನ ಜನ ಆದ್ರೂ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಲಿ ಅನ್ನೋದು ನಮ್ಮ RCBಯ ಒಂದು ಮೂಲ ಉದ್ದೇಶ ಆಗಿರ್ತದೆ. ಸೊ ಅದರಂತೆ ಅವರು ಗ್ರೀನ್ ಜರ್ಸಿ ತೊಟ್ಟು ಆಟ ಆಡ್ತಾರೆ. ಸೊ ಗ್ರೀನ್ ಜರ್ಸಿಯಲ್ಲಿ ನಮ್ಮ RCBಯ ಪ್ರದರ್ಶನ ತುಂಬಾನೇ ಕಳಪೆಯಲ್ಲಿದೆ. ಸೊ ವಿನ್ ಆಗಿದ್ದೆ ಕಡಿಮೆ ಅಂತ ಹೇಳ್ಬೋದು. ಹೀನಾಯವಾಗಿ ಏನು ಸೋತಿಲ್ಲ, ಬಟ್ ವಿನ್ ಆಗಿದ್ದು ತುಂಬಾ ಕಡಿಮೆ ಆಗಿದೆ. ಸೊ ದಿಲ್ಲಿ ನೋಡೋದಾದ್ರೆ ಈ ಬಾರಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ, ಆದ್ರೆ ನಮ್ಮ RCB ಇನ್ನೂ ಸ್ಟ್ರಾಂಗ್ ಆಗಿದೆ. ಸೊ ನೋಡೋಣ ಏನಾಗುತ್ತೆ. ಈ ಇಬ್ಬರ ನಡುವಿನ ಫೈಟ್ ನಾವು ಕಾದ್ ನೋಡ್ಬೇಕಾಗುತ್ತದೆ, ಅದು ನಾಳೆಯ ಮ್ಯಾಚ್ಗೋಸ್ಕರ. ಸೊ ನಮ್ಮ RCB ನಾಳೆ ಮೊದಲ ಮ್ಯಾಚ್ ನಲ್ಲಿ ಕಣಕ್ಕಿಳಿಯಲಿದೆ. ಸೊ ನೋಡೋಣ RCB ವಿನ್ ಆಗುತ್ತಾ ಈ ಬಾರಿ ಆದ್ರೂ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಇನ್ನು ನಮ್ಮ ಮುಂದಿನ ಅಪ್ಡೇಟ್ ಅದು ಕೂಡ RCB ಅದೇ ಆಗಿರ್ತದೆ. ಬಟ್ ಇದರಲ್ಲಿ ಸ್ವಲ್ಪ RCBಯ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಬಹುದು. ಯಾಕಂತ ಹೇಳಿದ್ರೆ RCBಯ M ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಏನಿದೆ ಅದರ ಕ್ಯಾಂಟೀನಿನ ಒಬ್ಬನಿಂದ ಈಗ ನಮ್ಮ RCBಯ ಅಭಿಮಾನಿಗಳಿಗೆ ಬೇಸರದ ಸಂಗತಿ ಹೊರ ಬಂದಿದೆ. ಏನಂತ ಹೇಳಿದ್ರೆ ಈ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮ್ಮ RCBಯ ಮ್ಯಾಚ್ ನ ಟಿಕೆಟ್ ಗಳನ್ನು ಬ್ಲಾಕ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾನಂತೆ. ಸೊ ಅವನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ಸದ್ಯದ ಮಾಹಿತಿ ಪ್ರಕಾರ 181 ಟಿಕೆಟ್ ಗಳನ್ನು ಈತ ಬ್ಲಾಕ್ ಅಲ್ಲಿ ಸೇಲ್ ಮಾಡಿದ್ದಾನಂತೆ. ಸೊ ಯಾರಂತ ಇನ್ನೂ ಕೂಡ ರಿವೀಲ್ ಆಗಿಲ್ಲ, ಬಟ್ ಈ ರೀತಿಯಾಗಿ ಟಿಕೆಟ್ ಸೇಲ್ ಮಾಡಿದಂತೂ ನಿಜವಾಗಿರ್ತದೆ. ಸೊ ನೋಡೋದಾದ್ರೆ 15ರಿಂದ 19,000 ದರಕ್ಕೆ ಈ ಒಂದು ಟಿಕೆಟ್ ಅನ್ನು ಸೇಲ್ ಮಾಡಿರ್ತಾರಂತೆ. 181 ಟಿಕೆಟ್ 15ರಿಂದ 19,000 ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಈ ಒಬ್ಬ ಆ ದುಡ್ಡನ್ನು ಲಪಟಾಯಿಸಿದ್ದಾನೆ ಅಂತ ಹೇಳಿ. 181 ಟಿಕೆಟ್ ಸೇಲ್ ಮಾಡಿದವನು ಕೊನೆಗೂ ಸಿಕ್ಕಿಬಿದ್ದ ಅನ್ಸುತ್ತೆ. ಮೋಸ್ಟ್ಲಿ 182ನೇ ಟಿಕೆಟ್ ಸೇಲ್ ಮಾಡುವಾಗ ಯಾರೋ ಒಬ್ಬ ಹಾಕಿಕೊಟ್ಟ ಅಂತ ಅನಿಸ್ತದೆ. ಸೊ ಅದರಂತೆ ಇವಾಗ ಆತ ಪೊಲೀಸರ ಅತಿಥಿಯಾಗಿದ್ದಾನೆ. ಸೊ ಈ ತರ ಮಾಡಬಾರ್ದಿತ್ತು. ಸೊ ಒಳಗಿನವರ ಸಂಚೆ ಇರ್ಬೋದೇನೋ ಅನ್ಸುತ್ತೆ. ಸೊ ಕ್ಯಾಂಟೀನಿನ ಒಬ್ಬನಿಂದ ಈ ತರದ ಕೃತ್ಯ ಎಸಗಲು ಸಾಧ್ಯವಿಲ್ಲ. ಬಟ್ ಯಾವ್ದಾದ್ರು ಮಾಹಿತಿ ಇದ್ರೂ ಖಂಡಿತವಾಗಿಯೂ ಬಹಿರಂಗವಾಗಿಯೇ ಆಗ್ತದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಅಪ್ಡೇಟ್ ಬರ್ತದೆ ಅಂತ ನಾವು ಕೂಡ ಕಾದು ನೋಡ್ಬೇಕಾಗ್ತದೆ. ಇನ್ನು ಮುಂದಿನ ಅಪ್ಡೇಟ್ ಬಂದು ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ ಚಟ್ನಿ ಚಟ್ನಿ. ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವಾಗ ತುಂಬಾನೇ ಆಕ್ರೋಶ ಎಲ್ಲೆಡೆ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಅದು CSK ಅಭಿಮಾನಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದಿನ ಬಾರಿ ನಮ್ಮ RCB ಅಭಿಮಾನಿಗಳಿಗೆ ಸ್ವಲ್ಪ ಸಿಟ್ಟಾಗಿತ್ತೇನೋ ಈ ವಿಷಯಕ್ಕೆ ಸಂಬಂಧಿಸಿದಂತೆ, ಆದ್ರೆ ಈ ಬಾರಿ CSK ಅಭಿಮಾನಿಗಳು ಸ್ವಲ್ಪ ಉರ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿರೋ ವಿಷಯನ ತೆಗೆದುಕೊಂಡು ಇವಾಗ ಸ್ವಲ್ಪ ಮಟ್ಟಿಗೆ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, CSK ಹಾಗೂ RCBಯ ಮ್ಯಾಚ್ ನಲ್ಲಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದ DJ ಸ್ವಾಮಿ ಏನಿದ್ದಾರೆ ಅವರು ಈ ಒಂದು DJ ಅನ್ನು ಹಾಕಿರ್ತಾರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇರ್ತದೆ, ಮ್ಯಾಚ್ ಅನ್ನು ನೀವು ವೀಕ್ಷಣೆ ಮಾಡಿರ್ತೀರ. ಬಟ್ ಇವಾಗ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ದೊಡ್ಡ ಒಂದು ಮ್ಯಾಟರ್ ಅನ್ನೋ ತರ ಈ ವಿಷಯವನ್ನು ಹೈಪ್ ಮಾಡಿ ಇಟ್ಟಿದ್ದಾರೆ. CSK ಅಭಿಮಾನಿಗಳ ಒಂದು ವಾದ ಅಂತ ಹೇಳಿದ್ರೆ ಈ ಒಂದು ಹಾಡ್ ಹಾಕಿ ನಮ್ಮನ್ನು ಅಕೌರ ತೋರಿಸಿದ್ದಾರೆ ಅಂತ ಅವರ ಒಂದು ವಾದ ಆಗಿರ್ತದೆ. ಸೊ ನಮ್ಮನ್ನು ಹೀನಾಯವಾಗಿ ನೋಡ್ತಾ ಇದೆ RCB, ಒಂದು ದೊಡ್ಡ ಫ್ರಾಂಚೈಸಿ, ಈ ತರ ಮಾಡಬಾರ್ದಿತ್ತಪ್ಪ, ಯಾಕೆ ಈ ತರ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ, ಇದರಿಂದ ನಮ್ಗೆ ಕಿರುಕುಳ ಆಗ್ತಾ ಇದೆ ಅಂತ ಅವರು BCCIಗೆ ದೂರು ಕೊಟ್ಟಿದ್ದಾರಂತೆ. ಸೊ ಯಾವ ರೀತಿ ಕಿರುಕುಳ ಆಗುತ್ತದೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಶುರು ಮಾಡಿದ್ದು ನೀವೇ, ಒಂದ್ ವೇಳೆ ನೀವೇ ಕಿರುಕುಳ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸೊ ಇದು ಕಿರುಕುಳ ಅಂತಾನೆ ಹೇಳ್ಬಹುದು.
ಒಂದ್ ವೇಳೆ ನೀವು ಕೂಡ ಡಿಜೆ ಸಾಂಗ್ ಹಾಕಿದ್ರೆ ಇದು ಕೂಡ ಡಿಜೆ ಸಾಂಗ್ ಅಂತಾನೆ ಹೇಳ್ಬಹುದು. ಸೊ ಯಾಕಂತ ಹೇಳಿದ್ರೆ ಹಿಂದಿನ ಬಾರಿ ನೀವು ನಮ್ಮ ವಾಯ್ಸ್ ಕ್ಯಾಪ್ಟನ್ ಆದಂತಹ ಜಿತೇಶ್ ಶರ್ಮಾ ಔಟ್ ಆದಾಗ ನೀವು ಕೂಡ ಇದೇ ರೀತಿಯಾದಂತಹ ಸಾಂಗ್ ಅನ್ನು ಪ್ಲೇ ಮಾಡಿದ್ದೀರಾ. ಇವಾಗ ಇದನ್ನ ಪ್ಲೇ ಮಾಡಿದಕ್ಕೆ ನಿಮ್ಗೆ ಕಷ್ಟ ಆಯ್ತೇನೋ ಅಲ್ವಾ? ಸೊ ಕಾರ್ಮಾ ರಿಟರ್ನ್ಸ್ ಅಂತ ಹೇಳೋದು ಇದಕ್ಕೆ ಅಂತ ಅನಿಸ್ತದೆ. ಸೊ ನಾವು ಯಾವ ರೀತಿ ಕೊಡ್ತೇವೋ ಅದೇ ರೀತಿ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರ್ತದೆ. ಸೊ ಇದರಲ್ಲಿ ಯಾರನ್ನು ಕೂಡ ಮೇಲು ಕೆಳಗೆ ಅಂತ ನಾವು ಹೇಳೋದಲ್ಲ, ಬಟ್ ನೀವು ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅದೇ ರೀತಿ ನಿಮ್ಗೆ ಆ ಒಂದು ಕರ್ಮ ರಿಟರ್ನ್ ಆದ್ರೆ ನಿಮ್ಗೆ ಅದನ್ನು ತಗೊಳ್ಳುವಂತ ಶಕ್ತಿ ಇರಬೇಕು. ಆವಾಗ ತಾನೇ ನೀವು ಇಡುವ ಸ್ಟೆಪ್ಗೆ ಒಂದು ಅರ್ಥ ಇರತ್ತೆ ಅಂತ ಹೇಳ್ಬಹುದು. ಇಲ್ದಿದ್ರೆ ನೀವು ಒಂದು ಸ್ಟೆಪ್ ಇಡ್ತೀರಾ, ಸೊ ನಮ್ಗೆ ಆ ತರ ವಾಪಸ್ ಕೊಡ್ಬಾರ್ದು ಅಂತ ಹೇಳಿದ್ರೆ ಅದು ಯಾವ ರೀತಿಯ ನ್ಯಾಯವೂ ಕೂಡ ಆಗಿರುವುದಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ವಿಷಯ ಯಾವ ರೀತಿ ಮುಂದುವರಿಯುತ್ತದೆ ಅಂತ. ಸೊ ಇದು ಇವತ್ತಿನ RCBಯ ಅಪ್ಡೇಟ್ ಆಗಿರ್ತದೆ. ಸೊ ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.